ಭ್ರಷ್ಟ ಪೊಲೀಸರಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. 50,000 ಲಂಚಕ್ಕೆ ಕೈಯೊಡ್ಡಿ ಪಿಎಸ್ಐ ಸಿಕ್ ಬಿದ್ದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಪಿಎಸ್ಐ ತಗಲಾಕೊಂಡಿರುವಂಥದ್ದು ವಿಶ್ವನಾಥ್ ಲೋಕ ಬಲೆಗೆ ಬಿದ್ದಂಥ ತಿಮಿಂಗಿಲ ಇದು. ಯಡ್ರಾಮಿ ಪೊಲೀಸ್ ಠಾಣೆಯ ಪಿಎಸ್ಐ ವಿಶ್ವನಾಥ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಸಿಬ್ಬಂದಿ ಸಿದ್ದಣ್ಣ ಬೇರದಾರ್ ಕೂಡ ಲೋಕ ಬಲೆಗೆ ಬಿದ್ದಾತ. ಅಕ್ಕಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಕೇಳಿದ್ರಂತೆ. ಈ ವೇಳೆ 50,000 ರೂಪಾಯಿ ಲಂಚವನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಸುಗಮ ವ್ಯಾಪಾರಕ್ಕೋಸ್ಕರ 50,000 ಲಂಚ ಕೇಳಿದ್ರಂತೆ. ಆನಂದ ಕುಸ್ತಿ ಎಂಬುವರ ಬಳಿ ಹಣ ಪಡೆಯುವಾಗ ಲೋಕ ದಾಳಿ ಮಾಡಿದೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅರುಣ್ ನೇತೃತ್ವದಲ್ಲಿ ರೇಡ್ ಆಗಿದೆ. ಗೃಹ ಸಚಿವರ ತವರು ಕಲಬುರಗಿಯ ಯಡ್ರಾಮಿ ಠಾಣೆ. ಕಲಬುರಗಿ ಯಡ್ರಾಮಿ ಠಾಣೆಯಲ್ಲಿ ಭ್ರಷ್ಟ ಪೊಲೀಸರಿಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ. 50,000 ಲಂಚಕ್ಕೆ ಕೈಯೊಡ್ಡಿ ಪಿಎಸ್ಐ ತಗಲಾಕೊಂಡಿದ್ದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಭ್ರಷ್ಟ ಪೊಲೀಸರಿಗೆ ಈ ಮೂಲಕ ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಯಡ್ರಾಮಿ ಪೊಲೀಸ್ ಠಾಣೆಯ ಪಿಎಸ್ಐ ವಿಶ್ವನಾಥ್ ಹಾಗೂ ಸಿಬ್ಬಂದಿ ಇಬ್ಬರು ಕೂಡ ನೇರವಾಗಿ ತಗಲು ಹಾಕಿಕೊಂಡಿದ್ದಾರೆ. ಅದು 50,000 ರೂಪಾಯಿ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ನೇರವಾಗಿ ತಗಲಾಕೊಂಡಿರುವಂಥದ್ದು. ಸುಗಮ ವ್ಯಾಪಾರಕ್ಕೋಸ್ಕರ ಈ ವೇಳೆ 50,000 ಲಂಚ ಕೇಳಿದ್ರಂತೆ. ಅಕ್ಕಿ ವ್ಯಾಪಾರವನ್ನ ಸುಗಮವಾಗಿ ನಡೆಸಬೇಕು ಅಂತಂದ್ರೆ 50,000 ರೂಪಾಯಿ ಲಂಚ ಕೊಡಬೇಕು ಅಂತ ಕೇಳಿದ್ರಂತೆ ಈ ಭ್ರಷ್ಟ ತಿಮಿಂಗಲಗಳು. ಈ ಬಲಭಾಗದ ವಿಂಡೋಸಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಮಾಡ್ತಾ ಇರುವಂಥದ್ದು ಪ್ರಾಮಾಣಿಕವಾಗಿ ಮಾಡಬೇಕಾದಂಥ ಪವಿತ್ರವಾದಂಥ ಖಾಕಿ ತೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದಂಥವರು ಲಂಚಕ್ಕೋಸ್ಕರ ಕೈಯೊಡ್ಡಿ ಈ ವೇಳೆ ಮುಖ ಮುಚ್ಚಿಕೊಂಡು ತಲೆ ಬಗ್ಗಿಸ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಮಾಧ್ಯಮಗಳ ಮುಂದೆ ಸ್ವಲ್ಪನೂ ನಾಚಿಕೆ ಇಲ್ಲದಂಥ ರೀತಿಯಲ್ಲಿ ವರ್ತಿಸುವಂಥದ್ದು, ಅಂದರೆ ಕೈ ಮುಗಿದು ತಾನೊಬ್ಬ ಪ್ರಾಮಾಣಿಕ ಎಂಬಂತೆ ವರ್ತಿಸ್ಕೊಂಡು ಮುಂದೆ ಸಾಗುವಂಥದ್ದು ನೋಡಿದಾಗ ನಿಜಕ್ಕೂ ಬೇಸರವಾಗುತ್ತೆ. ಇದೊಂದು ರೀತಿ ಬೇಲಿಯೇ ಎದ್ದು ಹೊಲ ಮೇಯ್ದಂಥ ಪರಿ. ಇಂಥ ಭ್ರಷ್ಟ ಹೆಗ್ಗಣಗಳು ಈ ರೀತಿ ಡಿಪಾರ್ಟ್ಮೆಂಟ್ನಲ್ಲಿದ್ದು ಡಿಪಾರ್ಟ್ಮೆಂಟ್ಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ಇಂಥವ್ರು ಮಾಡೋದ್ರಿಂದ ಪ್ರಾಮಾಣಿಕ ಅಧಿಕಾರಿಗಳಿಗೂ ಕೂಡ ಕೆಟ್ಟ ಹೆಸರು. ಡಿಪಾರ್ಟ್ಮೆಂಟ್ಗೆ ಮಸಿ ಬಳಿಯೋ ಕೆಲಸವನ್ನು ಮಾಡುವಂಥ ಇಂಥವ್ರ ಮೇಲೆ ಕಠಿಣಾತಿ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ರೀತಿ ಲಂಚಕ್ಕೆ ಕೈ ಒಡ್ಡುವಂಥವ್ರ ಮೇಲೆ ಡಿಪಾರ್ಟ್ಮೆಂಟು ಪ್ರತಿ ತಿಂಗಳು ಸಂಬಳ ಕೊಡೋದಿಲ್ವೇ ಪೊಲೀಸ್ ಇಲಾಖೆ? ಪವಿತ್ರವಾದಂಥ ಖಾಕಿಯನ್ನು ತೊಟ್ಟು ಜನಸೇವೆ ಮಾಡಬೇಕಾದಂಥವ್ರು, ಕಾನೂನು ಕಾಯಬೇಕಾದಂಥವ್ರು, ಜನಸಾಮಾನ್ಯರಿಗೆ ರಕ್ಷಣೆ ಕೊಡಬೇಕಾದಂಥವ್ರೆ ಈ ರೀತಿಯಾಗಿ ಕೈ ಒಡ್ತಾರೆ ಹಣಕ್ಕೋಸ್ಕರ ಅಂತಂದರೆ, ನಾಚಿಕೆ ಬಿಟ್ಟು ಕೈ ಒಡ್ತಾರೆ ಅಂತಂದರೆ ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ. ಪುರುಷೋತ್ತಮ, ಅಕ್ಕಿ ವ್ಯಾಪಾರಕ್ಕೋಸ್ಕರ 50,000 ಲಂಚ ಕೇಳುವ ಮೂಲಕ, ಅಂದರೆ ಅಕ್ಕಿ ವ್ಯಾಪಾರ ಸುಗಮವಾಗಿ ನಡೀಬೇಕು ಅನ್ನುವಂಥ ಕಾರಣಕ್ಕೆ 50,000 ಲಂಚ ಕೇಳಿದಂಥ ಭ್ರಷ್ಟ ತಿಮಿಂಗಲಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಹೇಗೆ ಅಂತ, ತಗಲಾಕೊಂಡಿದ್ದು ಹೇಗೆ ಇವರು? ನಿಜಕ್ಕೂ ಏನೋ ಅಕ್ಕಿ ವ್ಯಾಪಾರಕ್ಕೆ ಸಂಬಂಧಿಸಿದ ಒಂದು ಪ್ರಕರಣ ಒಂದರಲ್ಲಿ ಲಂಚ ಪಡೆಯುತ್ತಿದ್ದಂತ ಒಂದು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪೊಲೀಸ್ ಠಾಣೆಯ ಪಿಎಸ್ ಆಗಿರುವಂತಹ ವಿಶ್ವನಾಥ್ ಮುದ್ರಡ್ಡಿ ಹಾಗೂ ಎಸ್ಬಿ ಸಿಬ್ಬಂದಿ ಆಗಿರುವಂತಹ ಸಿದ್ದಣ್ಣ ಬಿರಾದಾರ್ ಅವರು ಕಲಬುರಗಿಯ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು. ಆನಂದ್ ಕುಸ್ತಿ ಎಂಬುವರಿಂದ ಅಕ್ಕಿ ವ್ಯಾಪಾರಕ್ಕೆ ಇವರು ಸಂಬಂಧಿಸಿದಂತೆ ಸಹಕಾರವನ್ನ ನೀವು ನೀಡಬೇಕು ಅಂತಕ್ಕಂಥ ಆರೋಪಿಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಈ ಸಂಬಂಧ ಮುಂಗಡವಾಗಿ ಜೂನ್ 12ರಂದು 20,000 ರೂಪಾಯಿ ಹಣವನ್ನ ಫೋನ್ ಪೇ ಮೂಲಕ ಇವರು ಸ್ವೀಕಾರ ಮಾಡಿದ್ರಂತೆ. ಬಳಿಕ ಮತ್ತಷ್ಟು ಅಂದ್ರೆ 30,000 ರೂಪಾಯಿ ಹಣವನ್ನ ಮತ್ತೆ ನೀವು ಕೊಡಬೇಕು ಅಂತ ಹೇಳಿದ್ರು. ಅದರ ಪೈಕಿ ಯಡ್ರಾಮಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಇವರು 20,000 ರೂಪಾಯಿ ಹಣವನ್ನ ಫೋನ್ ಪೇ ಮುಖಾಂತರ ಹಾಕಿಸಿಕೊಂಡಿದ್ರಂತೆ. ಆದ್ರೆ ಲೋಕಾಯುಕ್ತರು 20,000 ಹಣವನ್ನ ಪಡೆಯುವಂತಹ ವೇಳೆ ಇದೀಗ ದಾಳಿಯನ್ನ ಮಾಡಿರುವಂತದ್ದು. ಇದೀಗ ಸುಮಾರು 20,000 ಹಣವನ್ನ ಫೋನ್ ಪೇ ಮುಖಾಂತರ ಪಡೆಯುವಾಗಲೇ ಕಲಬುರಗಿಯ ಲೋಕಾಯುಕ್ತರ ಬಲೆಯನ್ನ ಬೀಸಿರುವಂತದ್ದು. ಆನಂದ್ ಕುಸ್ತಿ ಬಳಿ ಹಣ ಪಡೆಯುವಾಗ ಲೋಕ ಬಲೆಗೆ ಬಿದ್ದಿರುವಂತದ್ದು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರುವಂತಹ ಅರುಣ್ ಮುರುಗುಂಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದ್ದು. ಇನ್ನು ಲೋಕಾಯುಕ್ತ ಎಸ್ಪಿ ಸಿದ್ದರಾಜ ಮಾರ್ಗದರ್ಶನದಲ್ಲಿ ಈ ದಾಳಿ ಮಾಡಲಾಗಿದೆ. ಒಟ್ಟಾರೆ ಗೃಹ ಸಚಿವರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಪಿಎಸ್ಐ ಮತ್ತು ಎಸ್ಬಿ ಸಿಬ್ಬಂದಿ ಸಿದ್ದಣ್ಣ ಬಿರಾದಾರ್ ಲೋಕಾಯುಕ್ತ ಬಲೆಗೆ ಬಿದ್ದು ಹಣವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದೀಗ ಇಬ್ಬರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟು ಸುಮಾರು 50,000 ರೂಪಾಯಿ ಹಣ, ಅಂದ್ರೆ
ಬಡವರ ಏನೋ ಅಕ್ಕಿ ಇತ್ತು, ಆ ಅಕ್ಕಿಯನ್ನ ಸರಬರಾಜು ಮಾಡಲಿಕ್ಕೆ ಇವರು ಸುಮಾರು 50,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತಕ್ಕಂಥ ಆರೋಪವು ಕೂಡ ಕೇಳಿಬಂತು. ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನ ತನಿಖೆಗೆ ಒಳಪಡಿಸ್ತಾ ಇರುವಂತಹದ್ದು. ಓಕೆ, ಧನ್ಯವಾದ ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.